ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮನೇಲಿ ನಾನು ಈ ಥರ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಇವಾಗ ಪೂಜೆ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಸೊ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ನನ್ನೊಟ್ಟಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಮನೆಯಲ್ಲೇ ಇರುವಂಥ ಒಡವೆನ ದೇವರಿಗೆ ಹಾಕಿಬಿಟ್ಟು ಪೂಜೆನ ಮುಗಿಸ್ಕೊಂಡಿದ್ದೀನಿ. ಸೊ ಪ್ರಸಾದಕ್ಕೆ ಅವಲಕ್ಕಿ ಮತ್ತು ಸ್ವಲ್ಪ ಬೆಲ್ಲನ ಇಟ್ಟು ಪೂಜೆ ಮಾಡಿದ್ದೀನಿ. ಬನ್ನಿ ಆಗಿದ್ರೆ ಇವಾಗ ಹೊರಗಡೆ ಹೋಗೋಣ. ಸೊ ನಾವು ರೆಡಿಯಾಗಿ ಮೇಡಮ್ ಅವರು ಕೂತ್ಕೊಂಡಿದ್ದಾರೆ. ಮೇಡಮ್ ರೆಡಿನಾ? ಓಡೋಣ ಬನ್ನಿ. ಈಗ ಅಂತೂ ಹೊರಡೋಣ ಅಂತ ರೆಡಿ ಆಗಿದ್ದೀವಿ. ಬಾಗಿಲಲ್ಲಿ ನಾನು ಈ ಥರ ರಂಗೋಲಿ ಹಾಕಿದ್ದೆ, ಹಾಗೆ ರಂಗೋಲಿನ ತೊಗೊಳ್ತಾ ಇದ್ದೀನಿ. ಏನಂದರೆ ನಾವು ಹಾಕಿದ ರಂಗೋಲಿನ ಯಾರು ನೋಡ್ತಾರೋ ಬಿಡ್ತಾರೋ ನಾವೇ ಒಂದು 100 ಸಲ ನೋಡ್ತಾನೆ ಇರ್ತೀವಿ. ನಾನಂತೂ ಮಕ್ಳು ಯಾರು ಓಡಾಡೋದಕ್ಕೆ ಬಿಡೋದಿಲ್ಲ. ಏನಾದರೂ ಬಂದು ರಂಗೋಲಿ ಮೇಲೆ ನಿಂತ್ಕೊಂಡ್ರೆ ಅವ್ರನ್ನೇ ನೋಡ್ತಾನೆ ಇರ್ತೀನಿ, ರಂಗೋಲಿ ಮೇಲೆ ನಿಂತ್ಕೊಂಡಿದ್ದಾರೆ ಅಂತ. ಸೊ ಎಲ್ಲರಿಗೂ ರೂಢಿ ಮಾಡಿದ್ದೀನಿ. ಆದಷ್ಟು ಯಾರು ಅದ್ರ ಮೇಲೆಲ್ಲ ನಡೆಯೋದೇ ಇಲ್ಲ. ನಾನು ರಂಗೋಲಿ ಹಾಕಿರ್ತೀನಿ ಅಂದರೆ ಪಾಪ ಸೈಡಲ್ಲೇ ಓಡಾಡ್ಕೊಳ್ತಾರೆ. ಅದೇನೋ ಒಂದು ನಮಗೆ ಹೆಣ್ಮಕ್ಳಿಗೆ ಹಾಕ್ಬಿಟ್ಟಿರ್ತೀವಿ, ಅದ್ರ ಮೇಲೆ ಯಾರನ್ನೇ ಹೆಜ್ಜೆ ಇಟ್ಟರು ನಮಗೆ ಬೇಜಾರಾಗ್ತಾ ಇರುತ್ತೆ, ಇವ್ರು ರಂಗೋಲಿ ಮೇಲೆ ಕಾಲಿಟ್ಟಿದ್ದಾರೆ ಅನ್ನೋ ಥರ. ಸೊ ಮಕ್ಕಳನ್ನೆಲ್ಲ ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ, ನಾವೇ ಗಾಡೀಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಏಕೆಂದರೆ ಎಷ್ಟೊತ್ತಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ ಟೈಮಿಂಗ್ಸು, ಹೊರಗಡೆ ಒಡವೆ ಅಂಗಡಿಗೆ ಅಂತ ಎಲ್ಲ ಹೋದರೆ. ಹಾಗಾಗಿ ನಾವೇ ಹೊರಡ್ತಾ ಇದ್ದೀವಿ. ಇವಾಗ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಪ್ರೈಸ್ದು ಸ್ಲಿಪ್ಪು ಅಲ್ಲೇ ಹಾಕಿದ್ದಾರೆ. ನೀವು ಒಡವೆ ತೊಗೊಳ್ತೀನಿ ಅಂದರೂ ಅದೇ ಪ್ರೈಸ್ದೆ, ಅಥವಾ ಗ್ರಾಮ್ ಬಂದುಬಿಟ್ಟು ಈ ಥರ ಒಂದು ಕಾಯಿನ್ ತೊಗೊಳ್ತಾರಲ್ವ, ಗೋಲ್ಡ್ ಕಾಯಿನು, ಆ ಥರದ್ರ ತೊಗೊಂಡ್ರು ಕೂಡ ಅದೇ ರೇಟೇ. 22 ಕ್ಯಾರೆಟ್ ಬಂದು 916 ಬರುತ್ತೆ, 24 ಬಂದು ಬೇರೆ ರೇಟ್ ಇರುತ್ತೆ. ಒಂದು 300-400 ಈ ಥರ ಹೆಚ್ಚು ಕಮ್ಮಿ ಇರುತ್ತೆ. ಆ್ಯಂಡ್ ನೀವು ಫೋನಲ್ಲಿ ನೀವು ಪೇ ಮಾಡ್ತೀನಿ, ಅದೇ UPI ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲೂ ಒಂದು 100-200 ಕಮ್ಮಿ ಇರುತ್ತೆ. ಕ್ಯಾಶ್ ಅಂದರೆ ಬೇರೆ ರೇಟ್ ಇರುತ್ತೆ. ಸೊ ಈ ಥರ ಇರುತ್ತೆ. ಹಾಗೆ ಇದೆಲ್ಲ ಏನಂದರೆ ಬೆಳ್ಳಿ ಫ್ರೆಂಡ್ಸ್, ಅದಕ್ಕೆ ಚಿನ್ನದ ಕೋಟಿಂಗ್ ಹಾಕಿರ್ತಾರೆ. ಸೊ ಚಿನ್ನನೇ ಮೀರಿಸೋ ಥರ ಇರುತ್ತೆ. ಸೊ ನಾವಿವಾಗ ಬೆಳ್ಳಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅದೇ ಒಡವೆ ಅಂಗಡಿನಲ್ಲೇ ಮೇಲೆ ಬಂದುಬಿಟ್ಟು ಬೆಳ್ಳಿ ಇರುತ್ತೆ, ಕೆಳಗಡೆ ಚಿನ್ನನ ತೊಗೊಂಡ್ಬಿಟ್ಟು ಇವಾಗ ನಾವು ಬೆಳ್ಳಿ ನೋಡೋಣ ಅಂತ ಬಂದಿದ್ದೀವಿ. ಸೊ ಫ್ರೆಂಡ್ಸ್, ಆ ಅಕ್ಷಯ ತೃತೀಯ ಅಂದಿದ ತಕ್ಷಣ ಏನಾದರೂ ತೊಗೊಳ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ನಾವು ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ಏನನ್ನು ತೊಗೊಂಡು ಬಂದ್ವಿ ಇವತ್ತು ಅಕ್ಷಯ ತೃತೀಯ ದಿವಸ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಚಿನ್ನ ಏನಪ್ಪ ತೊಗೊಂಡ್ವಿ ಅಂತ ಹೇಳಿದ್ರೆ 2 ಗ್ರಾಮ್ ಗೋಲ್ಡ್. ಓಕೆನಾ, ನಾವು ಸುಮಾರಷ್ಟು ಸರಿ ಈ ಥರನೇ ಗೋಲ್ಡ್ದು ತೊಗೊಂಡ್ಬಿಟ್ಟು 1 ಗ್ರಾಮ್, 2 ಗ್ರಾಮ್, 5 ಗ್ರಾಮ್ ಈ ಥರ ತೊಗೊಂಡು ಇಟ್ಕೊಂಡ್ರೆ ಒಂದ್ಸಲ ನಾವೇನಾದರೂ ತೊಗೊಳ್ಬೇಕು ಅಂದಾಗ ಅದು ಜಾಸ್ತಿ ಆದಾಗ ಕೂಡ ನಾವು ಅದನ್ನು ಹಾಕಿಬಿಟ್ಟು ಯಾವುದಾದ್ರೂ ಒಡವೆನ ನಾವು ಮಾಡಿಸ್ಕೊಡ್ಬೋದು. ಹಾಗಾಗಿ ಸದ್ಯಕ್ಕೆ ಇದು ಇರಲಿ ಅಂತ ಹೇಳ್ಬಿಟ್ಟು ಇದು 2 ಗ್ರಾಮ್ ತೊಗೊಂಡಿದ್ದೀವಿ. ಇದು ಬಂದು ನೋಡಿ 2 ಗ್ರಾಮ್ ಇದೆ. 916 ಚಿನ್ನ ಅಂತೂ ಕೇಳಿಸ್ಟೇ ಬೇಡ ರೇಟು. ಸೊ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ರೇಟ್ ಕೂಡ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸಖತ್ ರೇಟ್ ಆಗಿದೆ. ಇನ್ನೂ ಅದು ಕಮ್ಮಿ ಅಂತೂ ಆಗಲ್ಲ, ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ, ಏನಂತ ಗೊತ್ತಿಲ್ಲ. ಸೊ ನೋಡಿ, ಇದು ಬಂದುಬಿಟ್ಟು 2 ಗ್ರಾಮ್ ಗೋಲ್ಡ್ನ ತೊಗೊಂಡಿದ್ದೀವಿ. ಸದ್ಯಕ್ಕೆ ಯಾವುದು ಜಾಸ್ತಿ ದುಡ್ಡದ್ದು ಒಡವೆ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಏನಾದರೂ ಒಂದು ಸ್ವಲ್ಪ ನಾನು ಚಿನ್ನ ತೊಗೊಳೋಣ ಅಂತ ಹೇಳ್ಬಿಟ್ಟು 2 ಗ್ರಾಮ್ ತೊಗೊಂಡಿದ್ದೀವಿ. ಮನೇಲಿ ಇನ್ನೂ ಇರೋವಂಥದ್ದು ಈ ಥರದ್ದೇ ಒಂದು ಸಣ್ಣ ಪುಟ್ಟ ಗ್ರಾಮ್ ಥರದ್ದು ಸುಮಾರು ಸರಿ ತೊಗೊಂಡಿದ್ವಿ. ಅದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸರಿ ಯಾವಾಗಲಾದ್ರೂ ಏನಾದರೂ ಒಡವೆ ಮಾಡಿಸ್ಕೊಡ್ಬೋದು ಅನ್ನೋ ಪ್ಲ್ಯಾನಿಂದ ಇದೊಂದು ತೊಗೊಂಡ್ವಿ 2 ಗ್ರಾಮ್ದು. ಅದಾದಮೇಲೆ ಬೆಳ್ಳಿ ಏನಪ್ಪ ತೊಗೊಳೋಣ ಅಂದರೆ ಇದು ಆಲ್ರೆಡಿ ನಮ್ಮ ಮನೇಲಿ ಇತ್ತು. ನಾನು ಲಾಸ್ಟ್ ಅಕ್ಷಯ ತೃತೀಯ ದಿವಸ ತೊಗೊಂಡಿದ್ದು ಇದು. ಸೊ ಇದರದ್ದು ವಿಡಿಯೋ ನಾನು ನಿಮಗೆ ಹಾಕಿದ್ದೆ, ಸೊ ನೋಡಿರ್ತೀರಾ ಅಂದ್ಕೊಳ್ತೀನಿ. ಇದನ್ನು ನಾವು ಲಾಸ್ಟ್ ಟೈಮ್ ತೊಗೊಂಡ್ವಿ. ಓಕೆ, ಇದು ಒಂದೇ ತೊಗೊಂಡಿದ್ದಲ್ವ, ಇದೇ ಸೈಜ್ದು ಇನ್ನೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಆದರೆ ಈ ಸೈಜ್ನಲ್ಲಿ ನಮಗೆ ಇದೇ ಥರ ಡಿಸೈನ್, ಯಾಕೆಂದರೆ ವರಲಕ್ಷ್ಮಿ ಹಬ್ಬದಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಡ್ಬೋದು ಅನ್ನೋ ಪ್ಲ್ಯಾನ್ ಇತ್ತು. ಎರಡು ಥರ ಆದರೆ ಚೆನ್ನಾಗಿರಲ್ಲ ಅಂತ. ಬಟ್ ಸಿಗಲಿಲ್ಲ ಆ ಥರ, ನಮ್ಗೆ ಇದೇ ಡಿಸೈನಲ್ಲಿ ಸಿಗಲಿಲ್ಲ. ಸೊ ಅಕ್ಷಯ ತೃತೀಯ ಇರೋದ್ರಿಂದ ಸ್ವಲ್ಪ ಎಲ್ಲ ಜಾಸ್ತಿ ಜನ ತೊಗೊಳ್ಳೋದ್ರಿಂದ ಖಾಲಿಯಾಗಿತ್ತು. ಹಾಗಾಗಿ ಆ ಥರದ್ದು ತೊಗೊಂಡಿಲ್ಲ. ಅದು ಬಿಟ್ಟು ಈ ಥರದ್ದು ತೊಗೊಂಡಿದ್ದೀವಿ. ಸೊ ಇದು ಬಂದುಬಿಟ್ಟು ಇದರಲ್ಲಿ ನನಗೇನು ಮೇನ್ ಅಂದರೆ ವರಲಕ್ಷ್ಮಿ ಹಬ್ಬದಲ್ಲಿ ಈ ಬೆಳ್ಳಿ ಸಾಮಾನು ಏನು ತೊಗೊಂಡ್ರು ನನ್ನ ಮೈಂಡಲ್ಲಿ ಇರೋದು ವರಲಕ್ಷ್ಮಿ ಹಬ್ಬದಲ್ಲಿ ಇಡೋಕ್ಕಾಗತ್ತೆ ಅನ್ನೋದಷ್ಟೇ. ಆವಾಗ ತೊಗೊಳಕ್ತೀವೋ ಇಲ್ಲೋ, ಇವಾಗಲೇ ತೊಗೊಂಡಿದ್ದೀವಿ ಅಕ್ಷಯ ತೃತೀಯದಲ್ಲಿ. ಸೊ ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇದರಲ್ಲಿ ಕಾಸು ಅಥವಾ ಹೂವು ಏನಾದರೂ ಇಟ್ಬಿಟ್ಟು ಆ ಕಡೆ ಈ ಕಡೆ ಇಟ್ಟರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಾವು 2 ತೊಗೊಂಡ್ವಿ. ಇದು 2 ಬಂದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ 2 ಗ್ರಾಮ್ ಬಂದು
200 ಗ್ರಾಮ್ ಇದೆ. ಇದು ಎರಡು ಸೇರಿ 200 ಗ್ರಾಮ್ ಇದೆ. ಸೊ ಬೆಳ್ಳಿ ಕೂಡ ತುಂಬ ರೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಬೆಳ್ಳಿ ಬಂದುಬಿಟ್ಟು 83 ರೂಪಾಯಿ ಆಗಿದೆ. ಓಕೆನಾ, ಬೆಳ್ಳಿ ಸ್ವಲ್ಪ ಎಲ್ಲ ಜಾಸ್ತಿನೇ ರೇಟ್ ಆಗಿದೆ. ಏನು ಬೆಳ್ಳಿ ಚಿನ್ನ ಎಲ್ಲ ಮಾತಾಡ್ಸೋಂಗೆ ಇಲ್ಲ. ಸೊ ತೊಗೋಬೇಕಲ್ಲ ಅಂತ ಅಂದ್ಬಿಟ್ಟು ತೊಗೊಳ್ತಾರೆ ಅಷ್ಟೇ ಜನ. ಇದನ್ನು ನಾವು ತೊಗೊಂಡು ಬಂದ್ವಿ. ಓಕೆನಾ, ಇದು ಮತ್ತು ಈ ಒಂದು ಗೋಲ್ಡು 2 ಗ್ರಾಮ್ ಗೋಲ್ಡು. ಸೊ ಬೆಳ್ಳಿ ಮತ್ತು ಚಿನ್ನ ಎರಡೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಏನು ಅಕ್ಷಯ ತೃತೀಯಕ್ಕೆ ನಾವು ತೊಗೊಳ್ಲೇಬೇಕಾ ಬೆಳ್ಳಿ ಇಲ್ಲ ಚಿನ್ನ? ಆವಾಗಲೇನಾ ನಮಗೆ, ಇಲ್ಲಾಂದರೆ ನಾವು ತೊಗೊಳಕ್ಕೆ ಆಗೋದಿಲ್ವಾ, ಇಲ್ಲ ತೊಗೊಳ್ಲೇಬೇಕಾ ಅನ್ನೋದು ಸ್ವಲ್ಪ ಜನಕ್ಕೆ ಅನಿಸುತ್ತೆ. ತೊಗೊಳ್ಲೇಬೇಕನ್ನೋದು ಏನೂ ಇಲ್ಲ. ಸೊ ನಾವು ಕೂಡಿಟ್ಕೊಂಡಿದ್ರೆ ಅಥವಾ ನಮ್ಮ ಹತ್ರ ದುಡ್ಡಿದ್ದರೆ ಓಕೆ, ಅವತ್ತೊಂದು ದಿವಸ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ತೊಗೊಳ್ತೀವಿ. ಅವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಯರ್ಗೆ ನಮ್ಗೆ ಆಸೆ ಬರುತ್ತೆ, ನೆಕ್ಸ್ಟ್ ಇಯರು ತೊಗೊಳ್ಬೇಕು, ಈ ಸರಿ ತೊಗೊಂಡಿದ್ವಿ ಅಂತ. ಇವಾಗಲಿಂದ ನಾವು ನೆಕ್ಸ್ಟ್ ಇಯರ್ಗೆ ಏನಾದರೂ ಒಂದು ಕಡೆ ಕಾಸನ್ನ ಕೂಡಿ ಹಾಕಿದ್ರೆ ಅಕ್ಷಯ ತೃತೀಯ ದಿವಸಕ್ಕೆ ಅಂತಲೇ ಒಂದು ಕಡೆ ನಾವು ಇರೋದನ್ನೆಲ್ಲ ಒಂದೊಂದು ಕಡೆ ಹಾಕ್ತಾ ಇದ್ರೆ ಒಂದು ಎಷ್ಟಾಗುತ್ತೋ ಅಷ್ಟು ಹಾಕಿದ್ರೆ ಅದರಲ್ಲಿ ನಾವು ನೆಕ್ಸ್ಟ್ ವರ್ಷಕ್ಕೆ ತೊಗೊಳ್ಬೋದು. ಅಥವಾ ಮಧ್ಯದಲ್ಲಿ ಯಾವಾಗಲಾದ್ರೂ ಏನಾದರೂ ತೊಗೊಳ್ಬೇಕು ಅಂದರೆ ಅದೇ ದುಡ್ಡನ್ನ ಯೂಸ್ ಮಾಡ್ಕೊಂಡು ತೊಗೊಳ್ಬೋದು. ಸೊ ಅದರಿಂದ ನಮಗೆ ನಮ್ಮನೆಗೆ ಚಿನ್ನ ಬಂತು ಅನ್ನೋ ಒಂದು ಮನಸ್ಸಿಗೆ ಖುಷಿ ಕೂಡ ಆಗುತ್ತಲ್ಲ. ಸೊ ಸದ್ಯಕ್ಕೆ ನಾವು ತೊಗೊಂಡಿದ್ದು ಇದು ಅಷ್ಟೇ ಫ್ರೆಂಡ್ಸ್. ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡಿದೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.